ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮೈದುಂಬಿ ಹರಿತಾ ಇದೆ ಖಾನಾಪುರದ ಹಾಲಾತ್ರಿ ಹಳ್ಳ. ಹೆಮ್ಮಡಾಗ ಅನುಮೋಡನ್ನ ಸಂಪರ್ಕಿಸುವಂತಹ ಸೇತುವೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ. 2-3 ಅಡಿ ನೀರಿನಲ್ಲಿಯೇ ಗೆಣಸು ಮತ್ತು ಭತ್ತ ಸಂಪೂರ್ಣವಾಗಿ ಕೊಳಿತಾ ಇದೆ. ಮೊಣಕಾಲುದ್ದ ನೀರಿನಲ್ಲಿಯೇ ರೈತರು ಬೆಳೆದಂತಹ ಬೆಳೆ ಹಾಳಾಗ್ತಾ ಇದೆ. ಗೆಣಸು ತರಕಾರಿ ಬೆಳೆಯನ್ನು ಬೆಳೆದಿದ್ರು ಶಹಪುರ ಮತ್ತು ಈ ಭಾಗದ ಜನರು. ಈಗ ಅವರೆಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ. ನೋಡಿ ಯಾವ ರೀತಿ ಒದ್ದಾಡ್ತಿದ್ದಾರೆ ಅಂತ ಹೇಳಿ. ಇದು ಅಚಾನಕ್ ಮಳೆ ಆದ ಕೂಡಲೇ ನಮಗೆ ನೀರು ನಿತ್ಯ ಗೆಣಸು ಹಾಕಿದ್ದು ಅದೆಲ್ಲ ನೀರಿನಾಗ ನಿತ್ಯ ಬೈಪಾಸ್ ರೋಡ್ನಲ್ಲಿ ಪೈಪ್ ಹಾಕಿಲ್ಲ. ಅದು ಬೆಳ್ಳಾರಿ ಕಡೆ ನೀರು ಹೋಗ್ತಿದ್ದು ಅಡ್ಡ ಬೈಪಾಸ್ ಆಗೈತಿ. ಅವ್ರು ಏನೂ ಪರ್ಯಾಯ ಮಾಡಿಲ್ಲ. ಅದರ ಸಲುವಾಗಿ ನಮಗೆ ಗೆಣಸು ಹಾಕಿದ್ದು 1.5 ಲಕ್ಷ ರೂಪಾಯಿದು ಗೆಣಸಿದ್ದು ಎಲ್ಲ ನೀರಾಗ ನಿತ್ಯ ಕೊಳೆದು ಹೋತು. ಈ ಪರಿಸ್ಥಿತಿ ನಾವು ಈಗ ಒಂದೊಂದು ಚೀಲ ಹೊರಗಡೆ ಏನರ ಬಚಾವ್ ಆಗಬೇಕಂತ ಹೊರಗಡೆ ಥೋಡೆ ತೆಗ್ಸೋ ವಿಚಾರ ನಡೆದೈತಿ. ಆದ್ರೂ ಅವರು ಹೇಳ್ರೂ ಅದನ್ನ ಪೈಪ್ ಹಾಕೋದು ಇದನ್ನು ಮಾಡ್ಯಲ್ಲ. ಈಗೂ ಮುಂಜಾನಿಂದ ಅವ್ರಿಗೆ ಹೇಳ್ತಿದ್ದೆವು ಅದೆಲ್ಲ ಮಳೆ ಒಮ್ಗೆ ಬಂದಿರ್ತಿಂದ ನಮ್ಗೆ ಬೆಳೆ ಎಲ್ಲ ಇದು ಹಾಳಾಗಿ ಹೋತ್ರಿ. ಮತ್ತೀಗ ಈಗರೆ ಒಂದು 15-20 ದಿವಸ ಆಯ್ತು ಭತ್ತ ಬಿತ್ತೆ. ಮತ್ತೆಲ್ಲ ನೀರೆಲ್ಲ ತುಂಬೆಲ್ಲ ಇದನ್ನಾಯ್ತು ಲುಕ್ಸಾನ್ ಆಯ್ತು. ಮತ್ತು ಇದು ಈಗ ಗೆಣಸನು ಎಲ್ಲ ಲುಕ್ಸಾನ್ ಆಗ್ತಾವ ಅಂತೇಳಿ ನಾವೆಲ್ಲ ಈಗೆಲ್ಲ ತೆಗೆದ್ರಿ ಇಂಥ ನೀರಾಗ. ಮತ್ತೀಗ ರೋಡ್ ಮಾಡಿ ಸಲುವಾಗಿ ಇದನ್ನ ಪೈಪ್ ಹಾಕಿಲ್ಲ ಏನಿಲ್ಲ, ಎಲ್ಲ ಲುಕ್ಸಾನ್. ಬೆಳಗಾವಿ ಜಿಲ್ಲೆಯಲ್ಲಿ ದಾಖಲೆಯ ಮಳೆಯಾಗಿದೆ. ಕೃಷ್ಣಾ, ದೂದಗಂಗಾ, ಹಿರಣ್ಯಕೇಶಿಯ ನದಿಗಳು ಮೈದುಂಬಿ ಹರಿತಾ ಇರುವಂಥದ್ದು. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಹಿರಣ್ಯಕೇಶಿ ಅಬ್ಬರದಿಂದ ಚಿಕ್ಕೋಡಿಯ ಸುತ್ತಮುತ್ತ ಈಗ ನೆರೆ ಆತಂಕ ಮನೆ ಮಾಡಿದೆ. ಚಿಕ್ಕೋಡಿಯ 22 ಗ್ರಾಮಗಳ ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ನದಿ ನೀರಿನಿಂದ ಮುಳುಗಡೆಯಾಗಿದೆ. ಹಾಗಾಗಿ ಜನ ಈಗ ನಡುಗಡ್ಡೆಯ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಯಾವ ಪ್ರಮಾಣದಲ್ಲಿ ಚಿಕ್ಕೋಡಿಯಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕೃಷ್ಣಾ, ದೂದಗಂಗಾ, ಹಿರಣ್ಯಕೇಶಿ, ವೇದಗಂಗಾ ಮೈದುಂಬಿ ಹರಿತಾ ಇರುವಂಥದ್ದು, ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಅದರ ಪರಿಣಾಮ ಈಗ 22 ಗ್ರಾಮಗಳಿಗೆ ನೆರೆಯ ಆತಂಕ ಮನೆ ಮಾಡಿರುವಂಥದ್ದು. 22 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಯೇ ಮಳೆ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಒಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ, ಮತ್ತೊಂದು ಕಡೆ ಬೆಳಗಾವಿ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಅದರ ಪರಿಣಾಮ ಏನೆಲ್ಲ ಸೃಷ್ಟಿ ಆಗ್ತಾ ಇದೆ ಅಂಥೇಳಿ ಚಿಕ್ಕೋಡಿಯಲ್ಲಿ? ಪ್ರೇಮ್, ಖಂಡಿತವಾಗಿ ಕೂಡ ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಕೃಷ್ಣಾ ಹಾಗೂ ಅದರ ಉಪನದಿಗಳಾದ ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಂದ್ರೆ ನಿನ್ನೆ ಅಷ್ಟೇ ಕೃಷ್ಣಾ ನದಿಗೆ 92,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇತ್ತು. ಆದರೆ ಇಂದು ಆ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಕೃಷ್ಣಾ ನದಿಯ ಒಳಹರಿವು 1 ಲಕ್ಷ ಕ್ಯೂಸೆಕ್ ದಾಟಿ 1,09,000 ಕ್ಯೂಸೆಕ್ಗಳಷ್ಟು ನೀರು ಸದ್ಯ ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಅಪಾರ ಪ್ರಮಾಣದ ನೀರು ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಿಂದ ಬರುತ್ತಿರುವ ಪರಿಣಾಮ ಏನು ನದಿಗಳು ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು. ಸದ್ಯ ನಿಮಗೆ ನಾನು ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ಹಿರಣ್ಯಕೇಶಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಿರುವಂಥದ್ದು ನೋಡಬಹುದು. ದೃಶ್ಯದಲ್ಲಿ ರಭಸವಾಗಿ ನೀರು ನದಿಯಲ್ಲಿ ಹರಿದು ಬರ್ತಾ ಇದೆ. ಅದರ ಜೊತೆಗೆ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು. ಹೀಗಾಗಿ ಕ್ಷಣಕ್ಕೂ ಕೂಡ ಪ್ರವಾಹದ ಆತಂಕ ಕೃಷ್ಣಾ ಹಾಗೂ ಹಿರಣ್ಯಕೇಶಿ ನದಿಗಳ ತೀರದಲ್ಲಿ ನಿರ್ಮಾಣವಾಗ್ತಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ರೈತರು ಬೆಳೆದಂಥ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕಬ್ಬು, ಸೋಯಾಬೀನ್ ಸೇರಿದಂತೆ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಜೂನ್ ತಿಂಗಳ ಮೊದಲ ವಾರದಲ್ಲೇ ರೈತರು ಬೆಳೆ ಹಾನಿ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ಪ್ರೇಮ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂದ್ರೆ ಈ ನೀರೇನು ಬರ್ತಾ ಇದೆ, ಈ ನೀರು ಕೇವಲ ಮಳೆ ನೀರು ಮಾತ್ರ ಏನು ಮಹಾರಾಷ್ಟ್ರದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಇನ್ನೂ ಕೂಡ ಮಹಾರಾಷ್ಟ್ರದ ಜಲಾಶಯಗಳೇನಿದ್ದಾವೆ, ಜಲಾಶಯಗಳು ಭರ್ತಿ ಹಂತದಲ್ಲಿದ್ದಾವೆ. ಒಂದು ವೇಳೆ ಆ ಜಲಾಶಯಗಳು ಭರ್ತಿ ಆದರೆ ಜಲಾಶಯದ ನೀರು ಪ್ಲಸ್ ಮಳೆ ನೀರು ಸೇರಿ ಬಂದರೆ ಈ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗೋ ಸಾಧ್ಯತೆ ಇದೆ. ಪ್ರಮುಖವಾಗಿ ಕೃಷ್ಣಾ ನದಿಗೆ 1,50,000 ಕ್ಯೂಸೆಕ್ ದಾಟಿದರೆ ಏನು ಕೃಷ್ಣಾ ನದಿ ತೀರದ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳು ಅಫೆಕ್ಟ್ ಆಗುತ್ತೆ. ಹೀಗಾಗಿ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ. ನದಿ ತೀರದಲ್ಲಿ ಇನ್ನೂ ಕೂಡ ಅಷ್ಟೊಂದು ಪ್ರಮಾಣದ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಳ್ತಾ ಇಲ್ಲ. ಎಲ್ಲೋ ಒಂದು ರೀತಿಯಾದಂಥ ನೀರಸವಾದ ಪ್ರತಿಕ್ರಿಯೆಯನ್ನು
ನದಿ ತೀರದ ಜನರಿಗೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಆದಷ್ಟು ಬೇಗ ಇನ್ನಷ್ಟು ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇನ್ನೂ ಕೂಡ ಹೆಚ್ಚಿನ ಮಳೆ ಆಗುವ ಸಾಧ್ಯತೆ ಇದೆ. ಇನ್ನೂ ಒಂದು ವಾರಗಳ ಕಾಲ ಏನು ಮಹಾರಾಷ್ಟ್ರ ಸೇರಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಜಲಾಶಯದಿಂದ ನೀರನ್ನು ಬಿಟ್ಟರೆ ಮತ್ತೆ ಈ ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.